ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಮೇಲೆ ಕೂಡ ಕ್ಲಿಕ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಡಿವೈನ್ ಕನ್ನಡ ಎಂಬ ಈ ದೈವಿಕ ಕುಟುಂಬಕ್ಕೆ, ಭಾವನೆಗಳ ಈ ಪ್ರಪಂಚಕ್ಕೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ. ಇಂದು ನಾವು ಕೇವಲ ಮಾತುಗಳನ್ನು ಆಡುತ್ತಿಲ್ಲ, ಬದಲಾಗಿ ಎರಡು ಹೃದಯಗಳ ನಡುವೆ, ಎರಡು ಆತ್ಮಗಳ ನಡುವೆ ಇರುವ ಒಂದು ಅಗೋಚರ ಸೇತುವೆಯ ಮೂಲಕ ಪ್ರಯಾಣಿಸುತ್ತಿದ್ದೇವೆ. ನಿಮಗೆ ಗೊತ್ತು, ಈ ಪ್ರಪಂಚದಲ್ಲಿ ಅತ್ಯಂತ ಭಾರವಾದ ವಸ್ತು ಯಾವುದು ಎಂದು? ಅದು ಹೇಳಲಾಗದೆ ಮನಸ್ಸಿನಲ್ಲೇ ಉಳಿದುಹೋದ ಮಾತುಗಳು. ನೀವು ಯಾರನ್ನೋ ಪ್ರೀತಿಸುತ್ತಿದ್ದೀರಿ, ಅಥವಾ ಯಾರ ಬಗ್ಗೆಯೋ ಹಗಲು ರಾತ್ರಿ ಯೋಚಿಸುತ್ತಿದ್ದೀರಿ. ಆ ವ್ಯಕ್ತಿ ನಿಮ್ಮ ಸಂಗಾತಿಯಾಗಿರಬಹುದು, ನಿಮ್ಮ ಪ್ರೇಮಿಯಾಗಿರಬಹುದು, ಅಥವಾ ಈಗ ನಿಮ್ಮಿಂದ ದೂರವಾಗಿರುವ, ಮಾತನಾಡದೆ ಮೌನವಾಗಿರುವ ವ್ಯಕ್ತಿಯೇ ಆಗಿರಬಹುದು. ಬಾಯಲ್ಲಿ ಅವರು ಮೌನವಾಗಿರಬಹುದು, ನಿಮಗೆ ಫೋನ್ ಮಾಡದೆ, ಮೆಸೇಜ್ ಮಾಡದೇ ಇರಬಹುದು. ಆದರೆ ಅವರ ಮನಸ್ಸಿನ ಆಳದಲ್ಲಿ, ಅವರ ಹೃದಯದ ಕಡಲಿನಲ್ಲಿ ಎಂತಹ ದೊಡ್ಡ ಅಲೆಗಳು ಏಳುತ್ತಿವೆ ಎಂಬುದು ನಿಮಗೆ ಗೊತ್ತೇ? ಅವರ ಮೌನದ ಅರ್ಥವೇನು? ಅವರು ನಿಜವಾಗಿಯೂ ನಿಮ್ಮನ್ನು ಮರೆತಿದ್ದಾರಾ? ಅಥವಾ ಅವರ ಮೌನದ ಹಿಂದೆ ಏನಾದರೂ ಭಯ, ಪ್ರೀತಿ ಅಥವಾ ಗೊಂದಲ ಅಡಗಿದೆಯಾ? ಈ ಎಲ್ಲ ಪ್ರಶ್ನೆಗಳಿಗೆ ಇಂದು ಬ್ರಹ್ಮಾಂಡದ ಶಕ್ತಿಯ ಮೂಲಕ, ಪ್ರಕೃತಿಯ ಸಂಕೇತಗಳ ಮೂಲಕ ಉತ್ತರ ಪಡೆಯೋಣ. ಬ್ರಹ್ಮಾಂಡವು ಯಾವಾಗಲೂ ನಮ್ಮೊಡನೆ ಸಂವಹನ ನಡೆಸಲು ಪ್ರಯತ್ನಿಸುತ್ತಿರುತ್ತದೆ. ಇಂದು ನಾವು 3 ದೈವಿಕ ಹೂವುಗಳ ಮೂಲಕ ಆ ಸಂದೇಶವನ್ನು ತಿಳಿಯಲಿದ್ದೇವೆ. ನಿಮ್ಮ ಮುಂದೆ 3 ಅದ್ಭುತವಾದ ಹೂವುಗಳಿವೆ. ಇವು ಕೇವಲ ಹೂವುಗಳಲ್ಲ, ಇವು ನಿಮ್ಮ ಮತ್ತು ಆ ವ್ಯಕ್ತಿಯ ತರಂಗಾಂತರವನ್ನು, ಅಂದರೆ ಎನರ್ಜಿಯನ್ನು ಜೋಡಿಸುವ ಕೊಂಡಿಗಳು. 1ನೇ ಆಯ್ಕೆ, ಅತ್ಯಂತ ಪವಿತ್ರವಾದ ಬಿಳಿ ಕಮಲ. 2ನೇ ಆಯ್ಕೆ, ಗಾಢವಾದ ಪ್ರೀತಿಯ ಸಂಕೇತ ಕೆಂಪು ಗುಲಾಬಿ. 3ನೇ ಆಯ್ಕೆ, ಸ್ನೇಹ ಮತ್ತು ನಂಬಿಕೆಯ ಸಂಕೇತ ಹಳದಿ ಚೆಂಡು ಹೂವು. ಈಗ ನಾನು ಹೇಳುವುದನ್ನು ಬಹಳ ಶ್ರದ್ಧೆಯಿಂದ ಮಾಡಿ. ನಿಮ್ಮ ಬೆನ್ನು ನೇರ ಮಾಡಿ ಕುಳಿತುಕೊಳ್ಳಿ, ಕಣ್ಣುಗಳನ್ನು ನಿಧಾನವಾಗಿ ಮುಚ್ಚಿ. ನಿಮ್ಮ ಸುತ್ತಲಿನ ಎಲ್ಲ ಶಬ್ದಗಳನ್ನು ಮರೆತುಬಿಡಿ. ಈಗ ಒಂದು ದೀರ್ಘವಾದ, ಆಳವಾದ ಉಸಿರು ತೆಗೆದುಕೊಳ್ಳಿ. ನಿಧಾನವಾಗಿ ಉಸಿರನ್ನು ಹೊರಬಿಡಿ. ಮತ್ತೆ ಉಸಿರು ತೆಗೆದುಕೊಳ್ಳಿ. ನಿಮ್ಮ ಮನಸ್ಸು ಸಂಪೂರ್ಣವಾಗಿ ಶಾಂತವಾಗುತ್ತಿದೆ ಎಂದು ಭಾವಿಸಿ. ಉಸಿರು ಬಿಡಿ. ಈಗ ಕಣ್ಣು ಮುಚ್ಚಿಕೊಂಡೆ ನೀವು ಯಾರ ಮನಸ್ಸನ್ನು ಓದಬೇಕು ಎಂದುಕೊಂಡಿದ್ದೀರೋ ಆ ವ್ಯಕ್ತಿಯ ಮುಖವನ್ನು ನಿಮ್ಮ ಮನಸ್ಸಿನ ಕಣ್ಣಲ್ಲಿ ಸ್ಪಷ್ಟವಾಗಿ ನೋಡಿ. ಅವರ ಕಣ್ಣುಗಳನ್ನು ನೋಡಿ. ಅವರ ನಗುವನ್ನು ನೆನಪಿಸಿಕೊಳ್ಳಿ. ಅವರ ಹೆಸರನ್ನು 3 ಬಾರಿ ನಿಮ್ಮ ಮನಸ್ಸಿನಲ್ಲೇ ಅತ್ಯಂತ ಪ್ರೀತಿಯಿಂದ ಹೇಳಿಕೊಳ್ಳಿ. ಈಗ ನಿಧಾನವಾಗಿ ಕಣ್ಣು ತೆರೆಯಿರಿ. ನಿಮ್ಮ ಕಣ್ಣುಗಳು ಈ 3 ಹೂವುಗಳಲ್ಲಿ ಯಾವ ಹೂವಿನ ಮೇಲೆ ತಾನಾಗಿಯೇ ಹೋಗಿ ನಿಲ್ಲುತ್ತವೆಯೋ, ಯಾವ ಹೂವು ನಿಮ್ಮನ್ನು ಸೂಜಿಗಲ್ಲಿನಂತೆ ತನ್ನತ್ತ ಸೆಳೆಯುತ್ತದೆಯೋ ಅದೇ ನಿಮಗಾಗಿ ಬ್ರಹ್ಮಾಂಡ ಕಳುಹಿಸಿರುವ ಸಂದೇಶ. ಹೆಚ್ಚು ತರ್ಕ ಮಾಡಬೇಡಿ, ಮೆದುಳಿನಿಂದ ಯೋಚಿಸಬೇಡಿ. ನಿಮ್ಮ ಅಂತರಾತ್ಮ, ನಿಮ್ಮ ಇಂಟ್ಯೂಷನ್ ಯಾವತ್ತೂ ಸುಳ್ಳು ಹೇಳುವುದಿಲ್ಲ. ಆಯ್ಕೆ ಮಾಡಿಕೊಂಡಿರಾ? ಬನ್ನಿ, ಈಗ ಆ ವ್ಯಕ್ತಿಯ ಹೃದಯದ ರಹಸ್ಯ ಬಾಗಿಲನ್ನು ಒಂದೊಂದಾಗಿ ತೆರೆಯೋಣ. ಯಾರು 1ನೇ ಆಯ್ಕೆಯಾದ ಬಿಳಿ ಕಮಲವನ್ನು ಆಯ್ಕೆ ಮಾಡಿದ್ದೀರೋ ನಿಮ್ಮ ಕಥೆ ಇಲ್ಲಿಂದ ಶುರುವಾಗುತ್ತದೆ. ನನ್ನ ಪ್ರೀತಿಯ ಸ್ನೇಹಿತರೆ, ಕಮಲ ಎಂದರೆ ಪಾವಿತ್ರ್ಯತೆಯ ಸಂಕೇತ. ಕೆಸರಿನಲ್ಲಿಯೇ ಹುಟ್ಟಿದರೂ ತನ್ನ ಮೇಲೆ ಒಂದು ಹನಿ ಕೆಸರನ್ನು ಅಂಟಿಸಿಕೊಳ್ಳದ ಅದ್ಭುತ ಹೂವು. ನೀವು ಈ ವ್ಯಕ್ತಿಯೊಂದಿಗೆ ಹೊಂದಿರುವ ಸಂಬಂಧ ಕೇವಲ ಈ ಜನ್ಮದ್ದಲ್ಲ, ಇದೊಂದು ಆತ್ಮಗಳ ಮಿಲನ, ಅಂದರೆ ಸ್ಪಿರಿಚುವಲ್ ಕನೆಕ್ಷನ್ ಅಥವಾ ಕಾರ್ಮಿಕ್ ಕನೆಕ್ಷನ್ ಎಂದು ಹೇಳಬಹುದು. ನೀವು ಈ ವ್ಯಕ್ತಿಯನ್ನು ಭೇಟಿಯಾದಾಗ ಯಾವುದೋ ಒಂದು ಜನ್ಮದಿಂದ ಇವರನ್ನು ನೋಡಿದ ಹಾಗೆ, ಇವರ ಪರಿಚಯ ಇರುವ ಹಾಗೆ ನಿಮಗೆ ಅನಿಸಿರಬಹುದು. ಈಗ ಅವರ ಮನಸ್ಸಿನಲ್ಲಿ ಏನಿದೆ ಎಂದು ನೋಡೋಣ. ಅವರ ದೃಷ್ಟಿಯಲ್ಲಿ ನೀವು ಒಂದು ಬೆಳಕಿದ್ದ ಹಾಗೆ. ಅವರ ಜೀವನದಲ್ಲಿ ಕತ್ತಲು ಆವರಿಸಿದ್ದಾಗ, ಅವರು ಮಾನಸಿಕವಾಗಿ ಕುಗ್ಗಿ ಹೋದಾಗ ಅಥವಾ ಕಷ್ಟದಲ್ಲಿದ್ದಾಗ ನೀವು ಅವರ ಜೀವನಕ್ಕೆ ಬಂದಿದ್ದೀರಿ. ಅವರು ನಿಮ್ಮನ್ನು ಅತ್ಯಂತ ಗೌರವದಿಂದ ನೋಡುತ್ತಾರೆ. ನಿಮ್ಮ ಪ್ರೀತಿಯಲ್ಲಿ ಕಾಮಕ್ಕಿಂತ, ಆಕರ್ಷಣೆಗಿಂತ ಹೆಚ್ಚಾಗಿ ಒಂದು ರೀತಿಯ ಭಕ್ತಿ ಮತ್ತು ನಂಬಿಕೆ ಅಡಗಿದೆ. ಅವರಿಗೆ ನಿಮ್ಮ ಗುಣಲಕ್ಷಣಗಳು, ನಿಮ್ಮ ಸಜ್ಜನಿಕೆ, ನೀವು ಇತರರಿಗೆ ಸಹಾಯ ಮಾಡುವ ರೀತಿ ತುಂಬಾ ಇಷ್ಟ. ಆದರೆ ಇಲ್ಲಿ ಒಂದು ಸಣ್ಣ ಸಮಸ್ಯೆಯೂ ಇದೆ. ಈ ವ್ಯಕ್ತಿ ತಮ್ಮನ್ನು ತಾವು ಸಂಪೂರ್ಣವಾಗಿ ನಿಮಗೆ ಒಪ್ಪಿಸಿಕೊಳ್ಳಲು ಹಿಂದೇಟು ಹಾಕುತ್ತಿದ್ದಾರೆ. ಯಾಕೆ ಗೊತ್ತಾ? ಅವರಿಗೆ ಎಲ್ಲೋ ಒಂದು ಕಡೆ ನಾನು ಈ ಪ್ರೀತಿಗೆ ಅರ್ಹನೆ, ಇವರಷ್ಟು ಒಳ್ಳೆಯ ವ್ಯಕ್ತಿಗೆ ನಾನು ಸರಿಯಾದ ಸಂಗಾತಿಯಾಗಬಲ್ಲನೆ ಎಂಬ ಕೀಳರಿಮೆ ಅಥವಾ ಭಯ ಕಾಡುತ್ತಿದೆ. ನೀವು ತುಂಬಾ ಎತ್ತರದಲ್ಲಿದ್ದೀರಿ, ನಿಮ್ಮ ವ್ಯಕ್ತಿತ್ವ ತುಂಬಾ ದೊಡ್ಡದು ಎಂದು ಅವರು ಭಾವಿಸಿದ್ದಾರೆ. ಅವರ ಮೌನಕ್ಕೆ ಕಾರಣ ಅವರ ಅಹಂಕಾರವಲ್ಲ, ಬದಲಾಗಿ ಅವರ ಆಂತರಿಕ ಗೊಂದಲ. ಅವರು ತಮ್ಮ ಜೀವನವನ್ನು ಸರಿಪಡಿಸಿಕೊಳ್ಳಲು, ಆರ್ಥಿಕವಾಗಿ ಅಥವಾ ಮಾನಸಿಕವಾಗಿ ಒಂದು ಸ್ಥಿರವಾದ ಹಂತಕ್ಕೆ ಬರಲು ಸಮಯ ತೆಗೆದುಕೊಳ್ಳುತ್ತಿದ್ದಾರೆ.
ಅವರು ನಿಮ್ಮ ಬಳಿ ಬರಬೇಕು ಎಂದರೆ ಒಂದು ಪೂರ್ಣವಾದ ಭರವಸೆಯೊಂದಿಗೆ ನಿಮ್ಮನ್ನು ಜೀವನ ಪೂರ್ತಿ ಚೆನ್ನಾಗಿ ನೋಡಿಕೊಳ್ಳುವ ಶಕ್ತಿಯೊಂದಿಗೆ ಬರಬೇಕು ಎಂದು ಅಂದುಕೊಂಡಿದ್ದಾರೆ. ಹಾಗಾಗಿ ಅವರು ಮೌನವಾಗಿದ್ದಾರೆ. ಅವರು ನಿಮ್ಮನ್ನು ದೂರ ಮಾಡುತ್ತಿಲ್ಲ, ಬದಲಾಗಿ ತಮ್ಮನ್ನು ತಾವು ಸಿದ್ಧಪಡಿಸಿಕೊಳ್ಳುತ್ತಿದ್ದಾರೆ. ಬ್ರಹ್ಮಾಂಡ ನಿಮಗೆ ನೀಡುತ್ತಿರುವ ಸಲಹೆ ಏನೆಂದರೆ ತಾಳ್ಮೆಯಿರಲಿ. ಈ ಸಂಬಂಧ ಬಹಳ ಪವಿತ್ರವಾದದ್ದು. ಇದು ನಿಧಾನವಾಗಿ ಬೆಳೆಯುತ್ತದೆ, ಆದರೆ ಶಾಶ್ವತವಾಗಿ ಉಳಿಯುತ್ತದೆ. ಅವರ ಮೇಲೆ ಒತ್ತಡ ಹಾಕಬೇಡಿ. ನಿಮ್ಮ ಪ್ರೀತಿಯನ್ನು ನಿಶ್ಶಬ್ದವಾಗಿ ಅವರಿಗೆ ತಲುಪಲು ಬಿಡಿ. ಸರಿಯಾದ ಸಮಯ ಬಂದಾಗ ಈ ಕಮಲ ಖಂಡಿತ ಅರಳುತ್ತದೆ. ನಿಮ್ಮ ಕಾಯುವಿಕೆಗೆ ತಕ್ಕ ಫಲ ಖಂಡಿತ ಸಿಗುತ್ತದೆ. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ? ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ. ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಡಿವೈನ್ ಕನ್ನಡ ವತಿಯಿಂದ 499ಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ 299 ರೂಪಾಯಿಗೆ ಸಿಗ್ತಾ ಇದೆ. ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ, ವಿವಾಹ, ಉದ್ಯೋಗ, ಆರೋಗ್ಯ, ಸಂತಾನ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ. ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ, ನಕ್ಷತ್ರ ಫಲಗಳಾಗಲಿ, ದಶಾಫಲಗಳು, ಪಂಚಾಂಗ ಫಲಗಳು, ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ. ಇದನ್ನು ನೀವು ಸಿಂಪಲ್ ಆಗಿ PDF ಮುಖಾಂತರ ನೀವು ಪಡ್ಕೊಬೋದು. ಇದನ್ನು ನೀವು PDF ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಜೆರಾಕ್ಸ್ ಶಾಪಲ್ಲಿ ಇದನ್ನು PDF ಮೇಲೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು, ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಜಾತಕವನ್ನು ನೋಡ್ಕೊಬೋದು. ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ. ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ. ಅಲ್ಲಿ ನೀವು ಹೋಗಿ ನಿಮ್ಮ ಹೆಸರು, ನಿಮ್ಮ ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ. ನಂತರ ನಿಮಗೆ ಕೇವಲ 2 ದಿನಗಳಲ್ಲಿ ನಿಮಗೆ PDF ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು. 60ರಿಂದ 70 ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ. ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ. ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೇ ನೀವು ತಿಳಿದುಕೊಳ್ಳಿ. ಈಗ 2ನೇ ಆಯ್ಕೆಗೆ ಬರೋಣ. ಯಾರು ಕೆಂಪು ಗುಲಾಬಿಯನ್ನು ಆಯ್ಕೆ ಮಾಡಿದ್ದೀರೋ ನಿಮ್ಮ ಕಥೆಯನ್ನು ಕೇಳಿ. ಗುಲಾಬಿ ಎಂದರೆ ತೀವ್ರವಾದ ಆಕರ್ಷಣೆ, ಉವ್ವೇಗ ಮತ್ತು ಗಾಢವಾದ ಪ್ರೀತಿಯ ಸಂಕೇತ. ಇದರ ಜೊತೆಗೆ ಗುಲಾಬಿಗೆ ಮುಳ್ಳುಗಳು ಕೂಡ ಇರುತ್ತವೆ. ನಿಮ್ಮ ಈ ಸಂಬಂಧವೂ ಹಾಗೆಯೇ ಇದೆ. ತುಂಬಾ ಪ್ರೀತಿ, ತುಂಬಾ ಆಕರ್ಷಣೆ, ಆದರೆ ಅದೇ ಪ್ರಮಾಣದ ನೋವು ಮತ್ತು ಘರ್ಷಣೆ. ನೀವು ಆಯ್ಕೆ ಮಾಡಿರುವ ಈ ವ್ಯಕ್ತಿಯ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ವಿಪರೀತವಾದ ಪ್ರೀತಿಯಿದೆ. ನಾನು ಸ್ಪಷ್ಟವಾಗಿ ಹೇಳಬಲ್ಲೆ, ಅವರು ದಿನದ 24 ಗಂಟೆಯೂ ನಿಮ್ಮ ಬಗ್ಗೆಯೇ ಯೋಚಿಸುತ್ತಿರುತ್ತಾರೆ. ನೀವು ತೊಡುವ ಬಟ್ಟೆ, ನೀವು ಮಾತನಾಡುವ ರೀತಿ, ನಿಮ್ಮ ನಗು ಪ್ರತಿಯೊಂದೂ ಅವರಿಗೆ ಹುಚ್ಚು ಹಿಡಿಸಿದೆ. ನಿಮ್ಮ ನಡುವೆ ಒಂದು ಮ್ಯಾಗ್ನೆಟಿಕ್ ಪುಲ್ ಇದೆ. ಎಷ್ಟೇ ದೂರ ಹೋದರೂ ಮತ್ತೆ ಮತ್ತೆ ಹತ್ತಿರ ಬರಬೇಕು ಎನಿಸುವಂತಹ ಆಕರ್ಷಣೆಯಿದು. ಆದರೆ ಇಲ್ಲಿ ಒಂದು ದೊಡ್ಡ ಭಯ ಅಡಗಿದೆ. ಈ ವ್ಯಕ್ತಿ ತಮ್ಮ ಭಾವನೆಗಳಿಗೆ ತಾವೇ ಹೆದರುತ್ತಿದ್ದಾರೆ. ಅವರ ಮನಸ್ಸಿನಲ್ಲಿ, ನಾನು ಇವರನ್ನು ಇಷ್ಟೊಂದು ಹಚ್ಚಿಕೊಂಡು ಬಿಟ್ಟಿದ್ದೀನಲ್ಲ, ಒಂದು ವೇಳೆ ಇವರು ನನ್ನನ್ನು ಬಿಟ್ಟು ಹೋದರೆ ನನ್ನ ಪರಿಸ್ಥಿತಿ ಏನಾಗಬಹುದು ಎಂಬ ಭಯ ಕಾಡುತ್ತಿದೆ. ಬಹುಶಃ ಇವರ ಹಿಂದಿನ ಜೀವನದಲ್ಲಿ ಇವರಿಗೆ ದೊಡ್ಡ ಮೋಸವಾಗಿರಬಹುದು, ಅಥವಾ ಪ್ರೀತಿಯಲ್ಲಿ ವಿಫಲರಾಗಿರಬಹುದು. ಆ ಹಳೆಯ ಗಾಯದ ನೋವು ಇವರನ್ನು ಕಾಡುತ್ತಿದೆ. ಆದದರಿಂದಲೇ ನೀವು ಸ್ವಲ್ಪ ಹತ್ತಿರ ಹೋದ ತಕ್ಷಣ ಇವರು ಓಡಿಹೋಗುತ್ತಾರೆ. 1 ಹೆಜ್ಜೆ ಮುಂದೆ ಬಂದರೆ 2 ಹೆಜ್ಜೆ ಹಿಂದೆ ಹೋಗುತ್ತಾರೆ. ಇವರ ಈ ವರ್ತನೆ ನಿಮಗೆ ತುಂಬಾ ನೋವು ಕೊಡುತ್ತಿದೆ, ನಿಮಗೆ ಕನ್ಫ್ಯೂಷನ್ ಉಂಟುಮಾಡುತ್ತಿದೆ ಎಂಬುದು ನನಗೆ ಅರ್ಥವಾಗುತ್ತಿದೆ. ಅವರ ಮೌನದ ಅರ್ಥವೇನು ಗೊತ್ತಾ? ಅದು ಅವರ ಡಿಫೆನ್ಸ್ ಮೆಕ್ಯಾನಿಸಂ, ಅಂದರೆ ನೋವಿನಿಂದ ತಪ್ಪಿಸಿಕೊಳ್ಳಲು ಅವರು ಕಟ್ಟಿಕೊಂಡಿರುವ ಒಂದು ಗೋಡೆ. ಅವರು ಮೇಲ್ನೋಟಕ್ಕೆ ತಮಗೆ ಏನೂ ಆಗಿಲ್ಲ, ನಾನು ತುಂಬಾ ಕಠಿಣ ಎಂದು ತೋರಿಸಿಕೊಳ್ಳಬಹುದು. ಆದರೆ ರಾತ್ರಿ ಮಲಗುವಾಗ ನಿಮ್ಮ ನೆನಪಿನಲ್ಲಿ ಅವರು ಕಣ್ಣೀರು ಹಾಕುವ ದಿನಗಳೂ ಇವೆ. ಅವರು ನಿಮ್ಮನ್ನು ಮರೆತಿಲ್ಲ, ಮರೆಯಲು ಸಾಧ್ಯವೂ ಇಲ್ಲ. ಮುಂದಿನ ದಿನಗಳಲ್ಲಿ ಅವರ ಈ ಬಲವಂತದ ಮೌನ ಒಡೆದು ಹೋಗಲಿದೆ. ಅವರ ಒಳಗಿನ ಆವೇಗ, ಅವರ ಭಾವನೆಗಳ ಸ್ಫೋಟ ಅವರನ್ನು ನಿಮ್ಮ ಬಳಿ ಎಳೆದುಕೊಂಡು ಬರುತ್ತದೆ. ಇದ್ದಕ್ಕಿದ್ದಂತೆ ಅವರಿಂದ ಮೆಸೇಜ್ ಅಥವಾ ಕರೆ ಬರುವ ಸಾಧ್ಯತೆಗಳಿವೆ. ಬ್ರಹ್ಮಾಂಡ ನಿಮಗೆ ಹೇಳುತ್ತಿರುವುದು ಇಷ್ಟೇ: ಅವರ ಕೋಪದ ಹಿಂದೆ ಅಡಗಿರುವ ಭಯವನ್ನು ಅರ್ಥಮಾಡಿಕೊಳ್ಳಿ. ಅವರಿಗೆ ನಿಮ್ಮಿಂದ ಬೇಕಾಗಿರುವುದು ನಂಬಿಕೆ. ನೀವು ಅವರನ್ನು ಬಿಟ್ಟು ಹೋಗುವುದಿಲ್ಲ ಎಂಬ ಭರವಸೆಯನ್ನು ಅವರಿಗೆ ಕೊಡಿ. ಮುಳ್ಳುಗಳನ್ನು ದಾಟಿದರೆ ಮಾತ್ರ ಗುಲಾಬಿಯ ಸೌಂದರ್ಯವನ್ನು ಆಸ್ವಾದಿಸಲು ಸಾಧ್ಯ. ಈ ಪ್ರೀತಿಯೂ ಹಾಗೆಯೇ. ಇನ್ನು 3ನೇ ಮತ್ತು ಅಂತಿಮ ಆಯ್ಕೆ:
ಯಾರು ಹಳದಿ ಚೆಂಡು ಹೂವನ್ನು ಆಯ್ಕೆ ಮಾಡಿದ್ದೀರೋ ಬನ್ನಿ ನಿಮ್ಮ ಸಂಬಂಧದ ಸತ್ಯಾಸತ್ಯವನ್ನು ತಿಳಿಯೋಣ. ಹಳದಿ ಬಣ್ಣ ಹಾಗೂ ಈ ಹೂವು ಅತ್ಯಂತ ನಿಕಟವಾದ ಸ್ನೇಹ, ಆರಾಮದಾಯಕ ಭಾವನೆ ಅಂದರೆ ಕಂಫರ್ಟ್ ಝೋನ್ ಮತ್ತು ಪ್ರಾಮಾಣಿಕತೆಯ ಸಂಕೇತವಾಗಿದೆ. ನೀವು ನೆನಪಿಸಿಕೊಂಡಿರುವ ಈ ವ್ಯಕ್ತಿ ನಿಮ್ಮನ್ನು ತಮ್ಮ ಜೀವನದ ಅತಿ ದೊಡ್ಡ ಸಪೋರ್ಟ್ ಸಿಸ್ಟಮ್ ಎಂದು ಭಾವಿಸಿದ್ದಾರೆ. ಅವರು ಯಾವುದೇ ಕಷ್ಟ ಬಂದರೂ, ಯಾವುದೇ ಖುಷಿ ಬಂದರೂ ಮೊದಲು ನೆನಪಿಸಿಕೊಳ್ಳುವುದು ನಿಮ್ಮನ್ನೇ. ನಿಮ್ಮ ಬಳಿ ಮಾತ್ರ ಅವರು ತಮ್ಮ ಮನಸ್ಸಿನ ಎಲ್ಲಾ ಭಾವನೆಗಳನ್ನು, ತಮ್ಮ ರಹಸ್ಯಗಳನ್ನು ಯಾವುದೇ ಮುಚ್ಚುಮರೆಯಿಲ್ಲದೆ ಹೇಳಿಕೊಳ್ಳಬಲ್ಲರು. ನೀವು ಅವರಿಗೆ ಒಂದು ರೀತಿಯಲ್ಲಿ ಮನೆಯಿದ್ದ ಹಾಗೆ, ಸೇಫ್ ಫೀಲ್ ಕೊಡುವ ಜಾಗವಿದ್ದ ಹಾಗೆ. ಆದರೆ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆಯಿದೆ, ನಮ್ಮಿಬ್ಬರ ಮಧ್ಯೆ ಇರುವುದು ಕೇವಲ ಸ್ನೇಹವೋ ಅಥವಾ ಪ್ರೀತಿಯೋ ಎಂದು. ಈ ವ್ಯಕ್ತಿಯ ಮನಸ್ಸನ್ನು ಓದಿದಾಗ ಸ್ಪಷ್ಟವಾಗಿ ತಿಳಿಯುವುದೇನೆಂದರೆ, ಪ್ರಸ್ತುತ ಅವರ ಮನಸ್ಸಿನಲ್ಲಿ ರೊಮ್ಯಾಂಟಿಕ್ ಎನರ್ಜಿ ಸ್ವಲ್ಪ ಕಡಿಮೆಯಾಗಿದೆ. ಹಾಗೆಂದು ಮಾತ್ರಕ್ಕೆ ಅವರಿಗೆ ನಿಮ್ಮ ಮೇಲೆ ಪ್ರೀತಿ ಇಲ್ಲ ಎಂದಲ್ಲ. ಅವರಿಗೆ ನಿಮ್ಮ ಮೇಲೆ ಅಗಾಧವಾದ ಪ್ರೀತಿಯಿದೆ, ಆದರೆ ಅದು ಸ್ನೇಹದ ರೂಪದಲ್ಲಿ ಹೆಚ್ಚಾಗಿ ಕಾಣಿಸುತ್ತಿದೆ. ಅವರು ತಮ್ಮ ವೃತ್ತಿಜೀವನ, ಕುಟುಂಬದ ಜವಾಬ್ದಾರಿಗಳು ಅಥವಾ ಬೇರೆ ಯಾವುದೋ ಪ್ರಾಯೋಗಿಕ ವಿಚಾರಗಳಲ್ಲಿ ಮುಳುಗಿದ್ದಾರೆ. ಆ ಎಲ್ಲಾ ಟೆನ್ಷನ್ಗಳ ನಡುವೆ ನೀವು ಮಾತ್ರ ಅವರಿಗೆ ನೆಮ್ಮದಿ ಕೊಡುವ ತಾಣವಾಗಿದ್ದೀರಿ. ಇಲ್ಲಿ ಒಂದು ಎಚ್ಚರಿಕೆಯ ಮಾತನ್ನು ನಾನು ಹೇಳಲೇಬೇಕು. ಅವರು ನಿಮ್ಮನ್ನು ಸ್ವಲ್ಪ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಆಗಿ ತೆಗೆದುಕೊಳ್ಳುತ್ತಿದ್ದಾರೆ. ಅಂದರೆ, ನೀವು ಎಲ್ಲಿಗೆ ಹೋಗುತ್ತೀರಿ, ನನ್ನನ್ನು ಬಿಟ್ಟು ಯಾರು ಇದ್ದಾರೆ, ಇವರು ಯಾವಾಗಲೂ ನನಗೋಸ್ಕರ ಕಾಯುತ್ತಿರುತ್ತಾರೆ ಎಂಬ ಅತಿಯಾದ ಆತ್ಮವಿಶ್ವಾಸ ಅಥವಾ ಒಂದು ರೀತಿಯ ನಿರ್ಲಕ್ಷ್ಯ ಅವರಲ್ಲಿ ಮೂಡಿದೆ. ಅವರು ನಿಮ್ಮನ್ನು ಕಳೆದುಕೊಳ್ಳಲು ಸ್ವಲ್ಪವೂ ಇಷ್ಟಪಡುವುದಿಲ್ಲ, ಆದರೆ ನೀವು ಅವರ ಜೀವನದಲ್ಲಿ ಎಷ್ಟು ಮುಖ್ಯ ಎಂದು ಅವರಿಗೆ ಇನ್ನೂ ಸಂಪೂರ್ಣವಾಗಿ ಅರಿವಾಗಿಲ್ಲ. ಹಾಗಾದರೆ ಮುಂದೇನು? ಅವರು ಯಾವಾಗ ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸುತ್ತಾರೆ? ಇದಕ್ಕೆ ಬ್ರಹ್ಮಾಂಡದ ಉತ್ತರ ಸ್ಪಷ್ಟವಾಗಿದೆ. ನೀವು ಅವರಿಗಾಗಿ ಸದಾ ಲಭ್ಯವಿರುವುದನ್ನು ಸ್ವಲ್ಪ ಕಡಿಮೆ ಮಾಡಬೇಕು. ನಿಮ್ಮದೇ ಆದ ಒಂದು ಜೀವನವಿದೆ, ನಿಮ್ಮದೇ ಆದ ಗುರಿಗಳಿವೆ ಎಂಬುದನ್ನು ಅವರಿಗೆ ತೋರಿಸಬೇಕು. ನೀವು ಸ್ವಲ್ಪ ದೂರ ಸರಿಯುತ್ತಿದ್ದೀರಿ ಎಂದು ಅವರಿಗೆ ಅನಿಸಿದ ತಕ್ಷಣ ಅವರ ಮನಸ್ಸಿನಲ್ಲಿ ಒಂದು ಎಚ್ಚರಿಕೆಯ ಗಂಟೆ ಬಾರಿಸುತ್ತದೆ. ನಿಮ್ಮ ಮೌನ ಅವರ ಬೆಲೆಯನ್ನು ಅರ್ಥಮಾಡಿಸುತ್ತದೆ. ಸ್ನೇಹದ ಗಡಿಯನ್ನು ದಾಟಿ ಅವರು ನಿಮ್ಮನ್ನು ಒಬ್ಬ ಸಂಗಾತಿಯಾಗಿ, ರೊಮ್ಯಾಂಟಿಕ್ ಪಾರ್ಟ್ನರ್ ಆಗಿ ನೋಡಲು ಶುರುಮಾಡುತ್ತಾರೆ. ಅವರಿಗೆ ಸ್ವಲ್ಪ ಜಾಗ ಕೊಡಿ, ನಿಮ್ಮ ಹಿಂದೆ ಬರಲು ಮಾಡಿ. ನಿಮ್ಮ ನಿಷ್ಠೆ, ನಿಮ್ಮ ಕಾಳಜಿ ಖಂಡಿತವಾಗಿಯೂ ಅವರಿಗೆ ಒಂದು ದಿನ ಸಂಪೂರ್ಣವಾಗಿ ಅರ್ಥವಾಗುತ್ತದೆ. ಸ್ನೇಹಿತರೆ, ಸಂಖ್ಯೆ 1, 2 ಅಥವಾ 3 ನೀವು ಏನನ್ನೇ ಆರಿಸಿರಲಿ, ಒಂದು ವಿಷಯವನ್ನು ನಿಮ್ಮ ಮನಸ್ಸಿನಲ್ಲಿ ಗಟ್ಟಿಯಾಗಿ ಅಚ್ಚೊತ್ತಿಕೊಳ್ಳಿ. ಈ ಬ್ರಹ್ಮಾಂಡದ ಯೋಜನೆಗಳು ನಮ್ಮ ಊಹೆಗೂ ಮೀರಿದವು. ಎಲ್ಲವೂ ನಮ್ಮ ಒಳಿತಿಗಾಗಿಯೇ ನಡೆಯುತ್ತಿದೆ ಎಂಬ ಬಲವಾದ ನಂಬಿಕೆ ನಿಮ್ಮಲ್ಲಿರಲಿ. ಯಾವುದೇ ಸಂಬಂಧ, ಯಾವುದೇ ವ್ಯಕ್ತಿ ನಿಮ್ಮ ನೆಮ್ಮದಿಗಿಂತ, ನಿಮ್ಮ ಕಣ್ಣೀರಿಗಿಂತ ದೊಡ್ಡವರಲ್ಲ. ನೀವು ಅತ್ಯಂತ ಸುಂದರವಾದ, ಪವಿತ್ರವಾದ ಪ್ರೀತಿಗೆ ಅರ್ಹರಾಗಿದ್ದೀರಿ. ಯಾರು ನಿಮ್ಮ ಬೆಲೆಯನ್ನು ಅರಿಯುತ್ತಾರೋ, ಯಾರು ನಿಮ್ಮನ್ನು ಗೌರವಿಸುತ್ತಾರೋ, ಆ ವ್ಯಕ್ತಿ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಶಾಶ್ವತವಾಗಿ ಉಳಿಯುತ್ತಾರೆ. ಯಾರು ನಿಮ್ಮನ್ನು ಅರ್ಥಮಾಡಿಕೊಳ್ಳುವುದಿಲ್ಲವೋ ಅವರ ಹಿಂದೆ ಹೋಗಿ ನಿಮ್ಮ ಬೆಲೆಯನ್ನು ಕಳೆದುಕೊಳ್ಳಬೇಡಿ. ನಿಮ್ಮನ್ನು ನೀವು ಮೊದಲು ಪ್ರೀತಿಸಲು ಕಲಿಯಿರಿ. ನಿಮ್ಮ ಆತ್ಮವಿಶ್ವಾಸವೇ ನಿಮ್ಮ ಅತಿದೊಡ್ಡ ಆಕರ್ಷಣೆ. ಈ ವಿಡಿಯೋದಲ್ಲಿ ನೀವು ಆಯ್ಕೆ ಮಾಡಿದ ಹೂವು ಯಾವುದು ಮತ್ತು ಈ ಮಾತುಗಳು ನಿಮ್ಮ ಜೀವನದ ಪ್ರಸ್ತುತ ಪರಿಸ್ಥಿತಿಗೆ ಎಷ್ಟು ಹತ್ತಿರವಾಗಿದೆ ಎಂಬುದನ್ನು ಕಮೆಂಟ್ನಲ್ಲಿ ತಪ್ಪದೆ ಬರೆಯಿರಿ. ನಿಮ್ಮ ಮನಸ್ಸಿನ ಭಾರವನ್ನು, ನಿಮ್ಮ ಪ್ರೀತಿಯ ಕಥೆಯನ್ನು ಇಲ್ಲಿ ಮುಕ್ತವಾಗಿ ಹಂಚಿಕೊಳ್ಳಿ. ಏಕೆಂದರೆ ನಾವು ಕೇವಲ ಒಂದು ಯೂಟ್ಯೂಬ್ ಚಾನೆಲ್ ಅಲ್ಲ, ನಾವೆಲ್ಲರೂ ಪರಸ್ಪರ ಸಾಂತ್ವನ ಹೇಳುವ, ಒಬ್ಬರಿಗೊಬ್ಬರು ಬೆಂಬಲವಾಗಿ ನಿಲ್ಲುವ ಒಂದು ದೈವಿಕ ಕುಟುಂಬ. ನಿಮ್ಮ ಜೀವನದಲ್ಲಿ ಪ್ರೀತಿ, ಶಾಂತಿ ಮತ್ತು ನೆಮ್ಮದಿ ಸದಾ ನೆಲೆಸಲಿ. ನಿಮ್ಮ ಎಲ್ಲಾ ನೋವುಗಳು ದೂರವಾಗಿ ನಿಮ್ಮ ಮುಖದಲ್ಲಿ ಮತ್ತೆ ಅದೇ ಸುಂದರವಾದ ನಗು ಅರಳಲಿ ಎಂದು ಆ ಭಗವಂತನಲ್ಲಿ ನಾನು ಪ್ರಾರ್ಥಿಸುತ್ತೇನೆ. ಕತ್ತಲೆಯ ನಂತರ ಬೆಳಕು ಬರುವುದು ಖಚಿತ. ನಿಮ್ಮ ಜೀವನದಲ್ಲೂ ಆ ಬೆಳಕಿನ ದಿನಗಳು ಅತಿ ಶೀಘ್ರದಲ್ಲೇ ಬರಲಿವೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೋಚಕವಾದ ಮತ್ತು ನಿಗೂಢವಾದ ವಿಷಯದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯವನ್ನು ನೋಡಿಕೊಳ್ಳಿ. ಸದಾ ನಗತ್ತಿರಿ, ಧೈರ್ಯವಾಗಿರಿ ಮತ್ತು ಬಲವಾಗಿರಿ. ನಿಮ್ಮೆಲ್ಲರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.